ಸುದ್ದಿನೇ ಮಾತಾಡಲ್ಲ. ನಾವು ಅಲ್ಲಿ ಸೆಷನಲ್ಲಿ ಮಾತಾಡಿದ್ರೆ ನಮ್ಮನ್ನು ಮಾತಾಡೋಕ್ಕೆ ಬಿಡಲ್ಲ. ಸೊ ನಾವು ಜನಪರವಾಗಿದ್ದೀವಿ, ನಮ್ಮ ಸರ್ಕಾರ ಸುಭದ್ರವಾಗಿದೆ. ಸರಿ, ಬಾಣಂತಿಯರ ಸಾವಿನ ವಿಚಾರವಾಗಿ ಸರ್ಕಾರ ಕೊಟ್ಟರೋ ಲೆಕ್ಕನೇ ಬೇರೆ, ಗ್ರೌಂಡಲ್ಲಿ ಇರೋದೇ ಬೇರೆ ಅನ್ನೋದು ಒಂದು ಚರ್ಚೆ. ನನಗೆ ಗೊತ್ತಿರೋ ಪ್ರಕಾರ ಅದರ ಬಗ್ಗೆ ಅಂಕಿ ಅಂಶಗಳ ಸಮೇತ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರೀಗ ಪ್ರತಿಕ್ರಿಯೆ ಮಾಡ್ತಾರೆ. ಖಂಡಿತವಾಗೂ ನೋಡಿ, ಯಾರೇ ಆಗಲಿ ಸರ್, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವ್ರ ಪರವಾಗಿ ನಾವು ಇರ್ತೀವಿ. ಸರಿ, ಇದ್ರ ಬಗ್ಗೆ ಖಂಡಿತವಾಗೂ ತಪ್ಪಾಗಿದ್ದರೆ ತಪ್ಪೇ. ಅದೇನಾಗಿದೆ ಅಂತ ನಮ್ಗೆ ಬೆಳಕು ಬರಬೇಕು. ಚಾಮರಾಜನಗರದ ಲಾಕ್ಸನ್ ದುರಂತದಲ್ಲಿ ಇದ್ದಿರೋದ್ರಲ್ಲ, ಅದ್ರ ಬಗ್ಗೆ BJP-ಯವ್ರು ಯಾಕೆ ಬಾಯಿ ಬಿಚ್ತಿಲ್ಲ? ಯಾರ ಕಾಲದಲ್ಲಿ ಆಯ್ತಂತ ಇದೆಲ್ಲ? ಇದು ಖಂಡಿತವಾಗೂ ಇದು ಚರ್ಚೆಗೆ ಗ್ರಾಸ ಆಗುತ್ತೆ. ತಪ್ಪೇನಿದ್ರೆ ಅದು ಖಂಡಿತವಾಗೂ ಅಧಿಕಾರಿಗಳು ಏನಾದರೂ ಮಾಹಿತಿಯನ್ನು ಮುಚ್ಚಿಸ್ಕೊಂಡ್ರೆ ಇಲ್ಲ ಸರ್. ಅದ್ರ ಬಗ್ಗೆನೂ ನಾನು ನಿಮ್ಮ ಥರನೇ ಸೆಷನಲ್ಲಿ ನಮ್ಮ ಹೆಲ್ತ್ ಮಿನಿಸ್ಟರ್ ಸಾಹೇಬರು ಏನು ಉತ್ತರಿಸ್ತಾರೆ ಅನ್ನೋ ಕುತೂಹಲದಲ್ಲಿ ನಾನು ಈಗ ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ತಾವೇನು ಹೇಳಿದ್ರು ಅದನ್ನು ಕೇಳಿದವ್ರು ನಾವು. ಬಟ್ ಇವತ್ತು ಸೆಷನಲ್ಲಿ ನಮ್ಗೆ ಉತ್ತರ ಸಿಗುತ್ತೆ ಅಂತ ಭಾವಿಸ್ತೀವಿ. ಪ್ರಮುಖವಾಗಿ ಅಲ್ಲಿ ಉಸ್ತುವಾರಿ ಸಚಿವರಾಗಿರೋ ಜಮೀರ್ ಅಹಮದ್ ಅವರು, ಲಕ್ಷ್ಮೀ ಪಾಳ್ಕರ್ ಅವರು ಅಲ್ಲಿ ವಿಸಿಟೇ ಮಾಡಲಿಲ್ಲ. ಸರ್, ಈಗ ಏನಾಗಿತ್ತು, ಸೆಷನ್ ಪ್ರಿಪ್ರೇಷನಲ್ಲಿ ಲಕ್ಷ್ಮೀ ಪಾಳ್ಕರ್ ಅವರು ಬೆಳಗಾವಿ ಭೇಟಿ ಮಾಡ್ತೀವಿ ಸರ್. CM ಸಾಹೇಬರು ಭೇಟಿ ಮಾಡ್ತಾರೆ, DCM ಅವರು ಭೇಟಿ ಮಾಡ್ತಾರೆ. ಈಗ ಪ್ರೀ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು, ಖಂಡಿತವಾಗೂ ಭೇಟಿ ಮಾಡ್ತೀವಿ ಸರ್. ನಾವು ಬಡವ್ರ ಪರ ಇರೋದು ಸರ್. ಈಗ ಒಂದು DK ಶಿವಕುಮಾರ್ ಅವರು ಹೇಳಿದರೆ BJP JDS ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದರು. ನನಗಿರೋ ಮಾಹಿತಿ ತುಂಬ ಜನ BJP JDS ಈ ಕಡೆ ಬರೋ ಸಾಧ್ಯತೆ ಇದೆ. ನನಗೂ ಒಂದು ಇಂಟರ್ನಲ್ ಇನ್ಫಾರ್ಮೇಷನ್, ನನಗೂ ಸ್ನೇಹಿತರು ಸಿಗ್ತಾ ಇರ್ತಾರಲ್ಲ, ತುಂಬ ಜನ JDS ಅವರು BJP ಅವರು ಬರೋಕ್ಕೆ ರೆಡಿ ಇದ್ದಾರೆ. ಮತ್ತು ಇನ್ನು BJP-ಯವರು JDS ಅವ್ರು ನನ್ನ ಮೇಲೆ ಬಿಟ್ಬಿಡ್ತಾರೆ. ಹೆಸರು ಕೊಡೋಕ್ಕೆ ಹೇಳಿ, ತಾಕತ್ತಿದ್ರೆ ಹೆಸರು ಬಹಿರಂಗ ಮಾಡೋಕ್ಕೆ ಹೇಳಿ, ಹಂಗೆಲ್ಲ ಬಹಿರಂಗ ಮಾಡೋಕ್ಕಾಗಲ್ಲ ಸರ್. ನಮ್ಮ DK ಸಾಹೇಬರು ಕೈ ಹಾಕಿದ್ರು, ಒಂದು 8 ಜನ ಬರ್ಬೋದು. ನಿಮ್ಮ ಜೊತೆ ಯಾರಾದರೂ ಇದ್ದಾರೆ? ನಾನು ಅಷ್ಟು ದೊಡ್ಡದನ್ನಲ್ಲ ಸರ್. ನನ್ನ ಕ್ಷೇತ್ರ ಆಯಿತು, ನಮ್ಮೂರಿಗೆ ನಮ್ಮ ಶಾಸಕ ಆಯಿತು, ಆತ್ಮೀಯರು ಇದ್ದಾರೆ ಕೆಲವರು ಅಂತ ಹೇಳ್ತೀವಿ. ಎಲ್ಲರೂ ಆತ್ಮೀಯರಿದ್ದಾರೆ. ಅವ್ರಿಗೆ ಏನಾಗಿದೆ, ಕೆಲವರು BJP ಸ್ನೇಹಿತರು ನನಗೆ ಹೇಳೋದು, ಕ್ಲೋಸ್ ಫ್ರೆಂಡ್ಸು. ನೆಕ್ಸ್ಟ್ ಟೈಮು BJP ಬರೋ ಡೌಟ್ ನೋಡುವ ಕ್ಷೇತ್ರ ಏನಾದರೂ ಟಿಕೆಟ್ ಕನ್ಫರ್ಮ್ ಮಾಡಿಸಿದ್ರೆ ನೋಡೋಣ ಬಂದ್ಬಿಡ್ತೀವಿ ಅಂತ ಒಬ್ಬರು ಅಂತಿದ್ದಾರೆ. ಇದು ಫ್ರೆಂಡ್ಲಿಯಾಗಿ ನಡೆದಿರೋ ಚರ್ಚೆ. ಸೀರಿಯಸ್ ಆಗಂತೂ ನಾನು ಪ್ರಸ್ತಾಪಿಸೋಕ್ಕೆ ನಾನು CM ಸಾಹೇಬ್ರ ಹತ್ರ DK ಸಾಹೇಬ್ರ ಹತ್ರ ಮಾತಾಡೋಷ್ಟು ಧೈರ್ಯ ನನಗಿಲ್ಲ. ನಾನು ಮಾತಾಡೋದಿಲ್ಲ, ನಡೆದಿರೋದು. ಅಲ್ಲ, ಅವರೇ ಆಪರೇಷನ್ ಕಮ್ಮಿ ಮಾಡ್ತಿದ್ದಾರೆ. ನಿಮ್ಮನ್ನೆಲ್ಲ ಅವ್ರಿಗೆ BJP-ಅವರಿಗೆ ನಮ್ಮನ್ನೆಲ್ಲ ಪರ್ಚೇಸ್ ಮಾಡೋ ತಾಕತ್ತಿಲ್ಲ. ಅದಕ್ಕೆಲ್ಲ ನಾವು ಬಿಡೋದು ಇಲ್ಲ. ಮೋಸ್ಟ್ಲಿ BJP-ಅವ್ರನ್ನ ಈ ಕಡೆ ಬರದಂಗೆ ಕಾಪಾಡ್ಕೊಂಡ್ರೆ ಸಾಕು. ಕಾಂಗ್ರೆಸ್ಸಲ್ಲಿ ಅಧಿಕಾರ ಹಂಚಿಕೆ ಅನ್ನೋದು ಏನಾದರೂ ಆಗಿದೆ ಸರ್? ನನಗೇನು ಗೊತ್ತಿಲ್ಲ, ಬಟ್ ನಮ್ಮಲ್ಲೂ ತುಂಬ ಜನ ಸೀನಿಯರ್ಸ್ ಇದ್ದಾರೆ. ಅವ್ರಿಗೆಲ್ರಿಗೂ ಮಿನಿಸ್ಟ್ರಿ ಪೋಸ್ಟ್ ಸಿಗಲಿ ಅಂತ ನನ್ನ ಆಸೆ. ನೀವು? ನನಗೆ ಬೇಡ ಸರ್, ನನಗೆ ಬೇಡ. ನನ್ನ ಪಕ್ಷದ ಸಾಮಾನ್ಯ. ಥ್ಯಾಂಕ್ ಯು ಸರ್. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ನಾವು ಚರ್ಚಿಸಕ್ಕೆ ಬಂದಿದ್ದೀವಿ. ಇದು ಅಧಿವೇಶನ ಯಶಸ್ವಿಯಾಗಿ ನಡೆಯುತ್ತೆ. ವಿರೋಧ ಪಕ್ಷದವರ ಟೀಕೆಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ನಮ್ಮನ್ನು ಪ್ರಶ್ನೆ ಮಾಡೋ ಮೊದಲು, ಈಗ ಪಾರ್ಲಿಮೆಂಟ್ ನಡೀತಿದೆಯಲ್ಲ, ಇವರು ದೊಡ್ಡದಾಗಿ ಏನು ನ್ಯಾಷನಲ್ ಸೆಕ್ಯೂರಿಟಿ, ದೇಶ ಪ್ರೇಮ ಅಂದರೆ ಬರೀ ಇವರ ಅಪ್ಪನ ಮನೆ ಆಸ್ತಿ ಥರ ಆಡ್ತಾರಲ್ಲ BJP. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.